ನಾನು ಯಾವಾಗಲೂ ವಂಶಿಕಾನ ನೋಡಿದಾಗ ಅಂದುಕೊಳ್ತಿದ್ದೆ, ಯಶು ಅಲ್ಲ, ಅದಕ್ಕೆ ಅಮ್ಮ ನಾನು ಅಮ್ಮ ಅಂತ. ನನಗೆ ತುಂಬಾ ಹಾಗೆ ಅನಿಸುತ್ತದೆ. ನನಗೆ ವಂಶಿಕಾನ ನೋಡಿದಾಗ ನನ್ನನ್ನೇ ನೋಡಿಕೊಂಡ ಹಾಗೆ ಆಗುತ್ತದೆ ಎಂದು ಕಾಮಿಡಿ ಕಿಲಾಡಿಗಳು ನಯನ ಕನ್ನಡದ ಜನಪ್ರಿಯ ನಿರೂಪಕ ನಟ ಮಾಸ್ಟರ್ ಆನಂದ್ ಅವರ ಮಗಳನ್ನ ಮನಸಾರೆ ಕೊಂಡಾಡಿದ್ದಾರೆ. ಯಶಸ್ವಿ ಮಾಸ್ಟರ್ ಆನಂದ್ ಅವರ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಮಾತನಾಡಿದ ಅವರು, ನನ್ನ ಮಗಳನ್ನ ನೋಡಿದಾಗ ಹೀಗಿರುತ್ತಾರಾ ಮಕ್ಕಳು ಅನಿಸುತ್ತದೆ. ಅವಳನ್ನ ಹುಟ್ಟಿದ ದಿನದಿಂದ ನೋಡಿಕೊಂಡು ಬಂದಿದ್ದೆನಲ್ಲ, ಅವಳ ಬದಲಾವಣೆಗಳನ್ನ ನೋಡಿದಾಗ ಮಕ್ಕಳು ಹೀಗಿರ್ತಾರಾ ಅನಿಸ್ತದೆ ಎಂದಿದ್ದಾರೆ. ನನ್ನ ಮಗಳು ಅವಳ ಪಾಡಿಗೆ ಓಡಾಡಿಕೊಂಡು ಇರ್ತಾಳೆ. ಅಮ್ಮ ಅಪ್ಪ ಬೇಕು ಎನ್ನುವುದಿಲ್ಲ. ನನಗೆ ಊಟ ಕೊಟ್ಟು ನೀವು ಗೆಟ್ ಲಾಸ್ಟ್ ಎನ್ನುವ ರೀತಿ ಇರ್ತಾಳೆ ನನ್ನ ಮಗಳು. ನನಗೆ ಹಸಿವಾಗುತ್ತದೆ, ಊಟ ಕೊಡಿ. ನನಗೆ ನಿದ್ದೆ ಬರುತ್ತಿದೆ ಅಮ್ಮ ಅಂತ ಬರ್ತಾಳೆ. ತೊಟ್ಟಿಲಿಗೆ ಹಾಕಿ 3 ಸಲ ತೂಗಿದ್ರೆ ಮಲ್ಕೊಂಡ್ಬಿಡ್ತಾಳೆ. ನಿದ್ದೆ ಮಾಡಿ ಬಂದ ಮೇಲೆ ನನಗೆ ಹಾಲು ಕೊಟ್ಟು ನೀವು ಗೆಟ್ ಲಾಸ್ಟ್ ಅನ್ನುವ ಹಾಗೆ ಇರ್ತಾಳೆ ಅವಳು. ಯಾರ ಜೊತೆಗೂ ಅತಿಯಾದ ಅಟ್ಯಾಚ್ಮೆಂಟ್ ಇಲ್ಲ ಅವಳಿಗೆ, ಹಾಗಂತ ನಿರ್ಲಕ್ಷ್ಯ ಕೂಡ ಇಲ್ಲ ಅವಳಿಗೆ. ನನ್ನ ಮಗಳು ಎಲ್ಲರ ಜೊತೆ ಸೋಷಿಯಲ್ ಆಗಿ ಇರ್ತಾಳೆ. ನನ್ನ ಮಗಳಿಗೆ ಹೆಸರಿಟ್ಟಿದ್ದು ಮಾಸ್ಟರ್ ಆನಂದ್ ಅವರು. ಅವಿನ್ಯಾ ಶ್ರೇಯಾ ಶೆಟ್ಟಿ ಅಂತ ಅವರೇ ಹೆಸರಿಟ್ಟಿದ್ದು. ನಮ್ಮ ಮನೆಯ ದೇವರು ಹಾಗೂ ಜಾತಿ ಎಲ್ಲ ನೋಡಿಕೊಂಡು ಅವಳಿಗೆ ಆ ಹೆಸರಿಟ್ಟರು. ನನ್ನ ಮಗಳದು ಹಾಗೂ ವಂಶಿಕಾದು ರಾಶಿ ನಕ್ಷತ್ರ ಒಂದೇ ಅಂತ ಅವರು ಹೇಳಿ ಈ ಹೆಸರನ್ನ ನಮಗೆ ಸೂಚಿಸಿದ್ದಾರೆ. ವಂಶಿಕಾಗೂ ಅವರೇ ವಂಶಿಕಾ ಅಂಜನಿ ಕಶ್ಯಪ್ ಅಂತ ಹೆಸರಿಟ್ಟಿದ್ದು. ನನ್ನ ಮಗಳಿಗೂ ಅವಿನ್ಯಾ ಶ್ರೇಯಾ ಶೆಟ್ಟಿ ಅಂತ ಅವರೇ ಹೆಸರಿಟ್ಟು ಕೊಟ್ಟಿದ್ದು. ಅವಿನ್ಯಾ ಅಂದರೆ ಹೊಸ ಪ್ರಾರಂಭ ಅಂತ ಗುರುಗಳೇ ಹೇಳಿದ್ರು. ಅವಳ ಹೊಸ ಪ್ರಾರಂಭನೇ ಆಗಿದ್ದಾಳೆ ಎಂದು ನಯನ ಮಗಳ ಬಗ್ಗೆ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ. ನಾನು ಯಾವಾಗಲೂ ವಂಶಿಕಾನ ನೋಡಿದಾಗ ಅಂದುಕೊಳ್ತಿದ್ದೆ, ಯಶು ಅಲ್ಲ, ಅದಕ್ಕೆ ಅಮ್ಮ ನಾನು ಅಮ್ಮ ಅಂತ. ನನಗೆ ತುಂಬಾ ಹಾಗೆ ಅನಿಸುತ್ತದೆ. ನನಗೆ ವಂಶಿಕಾನ ನೋಡಿದಾಗ ನನ್ನನ್ನೇ ನೋಡಿಕೊಂಡ ಹಾಗೆ ಆಗುತ್ತದೆ ಎಂದು ಕಾಮಿಡಿ ಕಿಲಾಡಿಗಳು ನಯನ ಕನ್ನಡದ ಜನಪ್ರಿಯ ನಿರೂಪಕ ನಟ ಮಾಸ್ಟರ್ ಆನಂದ್ ಅವರ ಮಗಳನ್ನ ಮನಸಾರೆ ಕೊಂಡಾಡಿದ್ದಾರೆ. ಯಶಸ್ವಿ ಮಾಸ್ಟರ್ ಆನಂದ್ ಅವರ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಮಾತನಾಡಿದ ಅವರು, ನನ್ನ ಮಗಳನ್ನ ನೋಡಿದಾಗ ಹೀಗಿರುತ್ತಾರಾ ಮಕ್ಕಳು ಅನಿಸುತ್ತದೆ. ಅವಳನ್ನ ಹುಟ್ಟಿದ ದಿನದಿಂದ ನೋಡಿಕೊಂಡು ಬಂದಿದ್ದೆನಲ್ಲ, ಅವಳ ಬದಲಾವಣೆಗಳನ್ನ ನೋಡಿದಾಗ ಮಕ್ಕಳು ಹೀಗಿರ್ತಾರಾ ಅನಿಸ್ತದೆ ಎಂದಿದ್ದಾರೆ. ನನ್ನ ಮಗಳು ಅವಳ ಪಾಡಿಗೆ ಓಡಾಡಿಕೊಂಡು ಇರ್ತಾಳೆ. ಅಮ್ಮ ಅಪ್ಪ ಬೇಕು ಎನ್ನುವುದಿಲ್ಲ. ನನಗೆ ಊಟ ಕೊಟ್ಟು ನೀವು ಗೆಟ್ ಲಾಸ್ಟ್ ಎನ್ನುವ ರೀತಿ ಇರ್ತಾಳೆ ನನ್ನ ಮಗಳು. ನನಗೆ ಹಸಿವಾಗುತ್ತದೆ, ಊಟ ಕೊಡಿ. ನನಗೆ ನಿದ್ದೆ ಬರುತ್ತಿದೆ ಅಮ್ಮ ಅಂತ ಬರ್ತಾಳೆ. ತೊಟ್ಟಿಲಿಗೆ ಹಾಕಿ 3 ಸಲ ತೂಗಿದ್ರೆ ಮಲ್ಕೊಂಡ್ಬಿಡ್ತಾಳೆ. ನಿದ್ದೆ ಮಾಡಿ ಬಂದ ಮೇಲೆ ನನಗೆ ಹಾಲು ಕೊಟ್ಟು ನೀವು ಗೆಟ್ ಲಾಸ್ಟ್ ಅನ್ನುವ ಹಾಗೆ ಇರ್ತಾಳೆ ಅವಳು. ಯಾರ ಜೊತೆಗೂ ಅತಿಯಾದ ಅಟ್ಯಾಚ್ಮೆಂಟ್ ಇಲ್ಲ ಅವಳಿಗೆ, ಹಾಗಂತ ನಿರ್ಲಕ್ಷ್ಯ ಕೂಡ ಇಲ್ಲ ಅವಳಿಗೆ. ನನ್ನ ಮಗಳು ಎಲ್ಲರ ಜೊತೆ ಸೋಷಿಯಲ್ ಆಗಿ ಇರ್ತಾಳೆ. ನನ್ನ ಮಗಳಿಗೆ ಹೆಸರಿಟ್ಟಿದ್ದು ಮಾಸ್ಟರ್ ಆನಂದ್ ಅವರು. ಅವಿನ್ಯಾ ಶ್ರೇಯಾ ಶೆಟ್ಟಿ ಅಂತ ಅವರೇ ಹೆಸರಿಟ್ಟಿದ್ದು. ನಮ್ಮ ಮನೆಯ ದೇವರು ಹಾಗೂ ಜಾತಿ ಎಲ್ಲ ನೋಡಿಕೊಂಡು ಅವಳಿಗೆ ಆ ಹೆಸರಿಟ್ಟರು. ನನ್ನ ಮಗಳದು ಹಾಗೂ ವಂಶಿಕಾದು ರಾಶಿ ನಕ್ಷತ್ರ ಒಂದೇ ಅಂತ ಅವರು ಹೇಳಿ ಈ ಹೆಸರನ್ನ ನಮಗೆ ಸೂಚಿಸಿದ್ದಾರೆ. ವಂಶಿಕಾಗೂ ಅವರೇ ವಂಶಿಕಾ ಅಂಜನಿ ಕಶ್ಯಪ್ ಅಂತ ಹೆಸರಿಟ್ಟಿದ್ದು. ನನ್ನ ಮಗಳಿಗೂ ಅವಿನ್ಯಾ ಶ್ರೇಯಾ ಶೆಟ್ಟಿ ಅಂತ ಅವರೇ ಹೆಸರಿಟ್ಟು ಕೊಟ್ಟಿದ್ದು. ಅವಿನ್ಯಾ ಅಂದರೆ ಹೊಸ ಪ್ರಾರಂಭ ಅಂತ ಗುರುಗಳೇ ಹೇಳಿದ್ರು. ಅವಳ ಹೊಸ ಪ್ರಾರಂಭನೇ ಆಗಿದ್ದಾಳೆ ಎಂದು ನಯನ ಮಗಳ ಬಗ್ಗೆ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ.